ಹಳದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಯನ್ನ ನಡೆಸ್ತಾ ಇದೆಯಲ್ಲ, ದೊಡ್ಡ ಹೈಡ್ರಾಮಾ ಉಂಟಾಗ್ತಾ ಇದೆ. ಬೆಂಗಳೂರು ಬಳಿಗೆ ಬರ್ತಾ ಇದ್ದ ಹಾಗೆ ಜೆಡಿಎಸ್ ಪಾದಯಾತ್ರೆ ಕಣ್ಮಿಣಿಕೆ ಬಳಿ ಬರ್ತಾ ಇದ್ದ ಹಾಗೆ ಪಾದಯಾತ್ರೆಗೆ ತಡೆ ಹಾಕೋ ಕೆಲಸವನ್ನ ಹಂತ ಹಂತದಲ್ಲಿ ಪೊಲೀಸರು ನಡೆಸ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ವಶಕ್ಕೆ ಪಡೆಯೋದಕ್ಕೂ ಕೂಡ ಪ್ರಯತ್ನ ಪಡಲಾಯಿತು. ಆದರೆ ಪೊಲೀಸರನ್ನ ಲೆಕ್ಕಿಸದೆ ಹೋರಾಟಗಾರರು ಮುನ್ನುಗ್ತಾ ಇದ್ದಾರೆ. ಮೊದಲಿಗೆ ಈ ಕಣ್ಮಿಣಿಕೆ ಟೋಲ್ ಬಳಿ ಅವರನ್ನ ಅಡ್ಡ ಹಾಕೋ ಕೆಲಸ ಆಯಿತು. ಅದಾದ ನಂತರ ಬ್ಯಾರಿಕೇಡ್ ನುಗ್ಗಿ ಮುಂದೆ ಬಂದಿದ್ದಾರೆ ಪ್ರತಿಭಟನಾಕಾರರು. ಸ್ವಲ್ಪ ಮುಂದೆ ಬರ್ತಾ ಇದ್ದಾಗೆ ಮತ್ತೆ ತಡೆ ಹಾಕುವಂತ ಎರಡನೇ ಹಂತದ ಪ್ರಯತ್ನ ಬ್ಯಾರಿಕೇಡ್ಗಳನ್ನ ಇಟ್ಟು ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಹಾಗೆ ಜೆಡಿಎಸ್ ನಾಯಕರುಗಳು ನೋಡಿದ್ರೆ ನಾವೀಗ ಆಲ್ರೆಡಿ ನಮ್ಮ ಪಾದಯಾತ್ರೆ ಎರಡನೇ ದಿನದ ಪಾದಯಾತ್ರೆ ಎಲ್ಲೆಲ್ಲಿ ಹೋಗುತ್ತೆ ಏನು ಅಂತ ರೂಟ್ ಮ್ಯಾಪ್ ಅನ್ನ ಕೊಟ್ಟಿದ್ದೀವಿ. ನಾವು ನಮ್ಮ ಪಾಡಿಗೆ ನಾವು ಬಹಳ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದೀವಿ. ಆದರೆ ಈ ಪಾದಯಾತ್ರೆಗೆ ತಡೆ ಹಾಕೋದಕ್ಕೆ ಇಲ್ಲಿ ಪೊಲೀಸರನ್ನ ಬಿಟ್ಟು ಇಲ್ಲದೆ ಇರುವಂತ ಗೊಂದಲವನ್ನ ಸರ್ಕಾರ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ವಿಚಾರ ಏನು ಅಂತಂದ್ರೆ, ನಮಗೆ ಪೊಲೀಸ್ ಮೂಲಗಳಿಂದ ಸಿಗ್ತಾ ಇರೋ ಮಾಹಿತಿ ಪ್ರಕಾರವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಅವರಿಗೆ ಪ್ರತಿಭಟನೆ ಮಾಡೋಕೆ ಅವಕಾಶ ಇತ್ತು. ಆದರೆ ಬೆಂಗಳೂರು ಕಮಿಷನರೇಟ್ ವ್ಯಾಪ್ತಿಗೆ ಬರ್ತಾ ಇದ್ದಾಗೆ ಪ್ರತಿಭಟನೆ ಮಾಡೋಕ್ಕೆಲ್ಲ ಅವಕಾಶ ಇಲ್ಲ. ಆ ಕಾರಣಕ್ಕಾಗಿ ಈ ಪಾದಯಾತ್ರೆಯನ್ನ ನಾವು ನಿಲ್ಲಿಸ್ತಾ ಇದ್ದೀವಿ ಅಂತ ಪೊಲೀಸರೇನೋ ವಿವರಣೆಯನ್ನ ಕೊಡ್ತಿದ್ದಾರಂತೆ. ಬಟ್ ಜೆಡಿಎಸ್ ನಾಯಕರುಗಳು ನಾವು ಫ್ರೀಡಂ ಪಾರ್ಕಿಗೆ ಹೋಗಲೇಬೇಕು, ನಾಳೆ ಫ್ರೀಡಂ ಪಾರ್ಕಿಗೆ ಹೋಗುವಂತ ಕೆಲಸ ನಡೆಯುತ್ತೆ. ಬಟ್ ಇವತ್ತು ಏನೋ ನೈಸ್ ಬಳಿ ಅವರು ಇವತ್ತಿನ ಪಾದಯಾತ್ರೆಯನ್ನ ಅಲ್ಲಿಗೆ ಸಮಾಪ್ತಿ ಮಾಡೋಕೆ ನಿರ್ಧರಿಸಿದ್ರು. ನಾವು ಅದನ್ನ ಮಾಡೇ ಮಾಡ್ತೀವಿ ಅಂತ ಜೆಡಿಎಸ್ ಕಾರ್ಯಕರ್ತರು ಹೇಳ್ತಿದ್ದಾರೆ. ನಾವು ಪ್ರತಿನಿಧಿ ಸುನಿಲ್ ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಾತನಾಡಿಸಿದ್ರು. ಏನ್ ಹೇಳಿದ್ರು ಬನ್ನಿ ಕೇಳೋಣ. ಪೊಲೀಸ್ನವರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಇವತ್ತು ಸಿರಿ ಕನ್ವೆನ್ಷನ್ ಹಾಲ್ವರೆಗೂ ಹೋಗಿ ಇವತ್ತು ವಾಸ್ತವ ಹೂಡಿ ನಾಳೆ ಇಲ್ಲಿಂದ ಫ್ರೀಡಂ ಪಾರ್ಕ್ ಹೋಗ್ತಕ್ಕಂಥದ್ದು ಈಗಾಗಲೇ ಎಲ್ಲವೂ ಕೂಡ ಹೇಳಿತ್ತು. ಆದ್ರೂ ಕೂಡ ಇವತ್ತು ನಮ್ಮನ್ನ ನೀವೇ ನೋಡಿದ್ದೀರಿ, ರೈತರನ್ನ ತಡೆಗಟ್ಟಿ ಈ ರಾಜ್ಯ ಸರ್ಕಾರ ನುಲಿಸ್ಕೊಳಕ್ ನೋಡ್ತಾ ಇದೆ. ಆದ್ರೆ ಯಾವ ಕಾರಣಕ್ಕೂ ಕೂಡ ನಾವು ಬಗ್ತಕ್ಕಂಥ ಪ್ರಶ್ನೆ ಇಲ್ಲ, ರೈತರ ಜೊತೆ ನಿಲ್ತೇವೆ. ತಡೆಯುವಂತ ದೊಡ್ಡ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು. ಇದು ಪೊಲೀಸ್ ಅಧಿಕಾರಿಗಳಿಗೆ ಸರ್ಕಾರ ಒತ್ತಡವನ್ನ ಏರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದೆ. ಇರ್ಲಿ, ಜನ ನೋಡ್ತಾ ಇದ್ದಾರೆ, ರೈತರು ನಮ್ಮ ಜೊತೆಯಲ್ಲಿ ಹೋಗ್ತೀರಾ ಸರ್? ಎಲ್ಲಿವರೆಗೂ ಹೋಗ್ತೀರಿ? ಇವತ್ತು ನಾವೇನ್ ಪಾಯಿಂಟ್ ಹೇಳಿದ್ವೋ ಆ ಪಾಯಿಂಟ್ ವರೆಗೂ ರೀಚ್ ಆಗ್ತೇವೆ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ನೋಡಿ, ಆ ಬ್ಯಾರಿಕೇಡ್ಗಳನ್ನ ನುಗ್ಗಿ ಪ್ರತಿಭಟನಾಕಾರರು ಮುಂದೆ ಬಂದ್ರಲ್ಲ, ಮತ್ತೆ ನಾನು ಆಗ್ತಾನೆ ಹೇಳಿದಾಗೆ ಇನ್ನೊಂದು ಹಂತದ ತಡೆ ಹಾಕೋ ಕೆಲಸ ಆಗಿದೆ. ಕಣ್ಮಿಣಿಕಿ ಗ್ರಾಮದ ಬಳಿ ಮತ್ತೆ ತಡೆ ಹಾಕ್ತಾ ಇದ್ದಾರಂತೆ. ಮೊದಲಿಗೆ ಕಣ್ಮಿಣಿಕಿ ಕಾಲೋನಿ ಬಳಿ ಖಾಕಿ ಪಡೆ ತಡೆದಿದ್ರು. ಅದನ್ನ ಲೆಕ್ಕಿಸದೆ ಕಾರ್ಯಕರ್ತರು ಮುಂದೆ ಬರ್ತಾ ಇದ್ದ ಹಾಗೆ ಕಣ್ಮಿಣಿಕೆ ಗ್ರಾಮದ ಬಳಿ ಮತ್ತೊಮ್ಮೆ ಅಡ್ಡ ಹಾಕೋ ಕೆಲಸ ಆಗಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಇಲ್ಲೂ ಬಹುಶಃ ನಿಖಿಲ್ ಕುಮಾರಸ್ವಾಮಿ ಸೇರಿದಾಗಿ ಕೆಲ ಜೆಡಿಎಸ್ನ ನಾಯಕರುಗಳನ್ನ ವಶಕ್ಕೆ ಪಡೆಯುವ ಪ್ರಯತ್ನ ಆಗುತ್ತೆ. ಅನಂತರದಲ್ಲಿ ಏನಾಗುತ್ತೆ ಅನ್ನೋದು ನೋಡ್ಬೇಕಿದೆ. ಬಹಳ ಗೊಂದಲ ಹೈಡ್ರಾಮದ ಸನ್ನಿವೇಶ ಈಗ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಎಲ್ಲರೂ ಕುತ್ಕೋಬೇಕು. ಯಾರ್ಯಾರೆಲ್ಲ ನಿಂತಿದ್ದೀರಿ ದಯಮಾಡಿ ನಿಮ್ ಜಾಗದಲ್ಲಿ ಕುತ್ಕೊಳ್ಳಿ. ದಯಮಾಡಿ ಕುತ್ಕೋಬೇಕು. ನೀವು ಪಾದಯಾತ್ರೆಗೆ ಪೊಲೀಸರು ಹೀಗೆ ಪದೇ ಪದೇ ಅಡ್ಡಿ ಹಾಕ್ತಾ ಇರುವ ಹಿನ್ನೆಲೆಯಲ್ಲೇ ನೋಡಿ, ಈಗ ರಸ್ತೆಯಲ್ಲೇ ಕುಳಿತು ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಣ್ಮಿಣಿಕೆ ಬಳಿ ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಬಹಳ ಗೊಂದಲದ ಸನ್ನಿವೇಶ ಇದು. ಆಮೇಲೆ ಸಂಜೆ ಬಹಳ ಪೀಕ್ ಟ್ರಾಫಿಕ್ ಅವರು. ಈ ಟೈಮ್ನಲ್ಲಿ ಈ ರೀತಿಯಾಗಿ ಗೊಂದಲ ಉಂಟಾಗಿರೋದಿದೆಯಲ್ಲ, ಅಲ್ಲಿ ವಾಹನ ಸವಾರರಿಗೂ ಕೂಡ ಬಹಳ ಸಮಸ್ಯೆ ಆಗ್ತಾ ಇರೋದು. ಆಮೇಲೆ ಪೊಲೀಸರಿಗೆ ಗೊತ್ತಿತ್ತು ಇವತ್ತಿನ ಪಾದಯಾತ್ರೆ ಎಲ್ಲಿ ಸಮಾಪ್ತಿ ಆಗ್ತಾ ಇದೆ ಏನು ಎತ್ತ ಅಂತ ಹೇಳಿ. ಸ್ವಲ್ಪ ಶಾಂತಿಯುತವಾಗಿ ವರ್ತಿಸಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಪ್ರಯತ್ನ ಏನಾದರೂ ಇವತ್ತು ಆಗ್ತಾ ಇತ್ತೋ ಗೊತ್ತಿಲ್ಲ. ಸೊ ಅಂತ ಪ್ರಯತ್ನ ಮಾಡಿಲ್ವೋ ಅಥವಾ ಕಾರ್ಯಕರ್ತರ ಕಡೆಯಿಂದ ಗೊಂದಲ ಉಂಟಾಗ್ತಾ ಇದೆಯೋ ಗೊತ್ತಿಲ್ಲ. ದೊಡ್ಡ ಸಮಸ್ಯೆ ಅಂತೂ ಉಂಟಾಗಿದೆ ಈಗ ಆ ಭಾಗದಲ್ಲಿ. ಶಿವಕುಮಾರ್ ಅವರು ಮಾತಾಡುವಾಗ ಹೇಳಿದ್ರು, ಶೇಕಡ 80 ಭಾಗ ರೈತರು ನಮಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ. ಈ ಭಾಗದ ಶಾಸಕರು ಎಲ್ಲರೂ ಕುತ್ಕೊಳ್ಳಿ ಸರ್, ಒಂದ್ ನಿಮಿಷ ಕೃಷ್ಣ ಸರ್, ಎಲ್ಲರೂ ಕುತ್ಕೊಳ್ಳಿ. ನಿಖಿಲನ ಬರಕ್ಕೆ ಅವಕಾಶ ಮಾಡ್ಕೊಳ್ಳಿ. ಯಾವ್ರಿ ಸರ್?
ಕಣ್ಮಿಣಿಕೆ ಬಳಿ ರಸ್ತೆಯಲ್ಲೇ ಈಗ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಾನು ಆಗ್ತಾನೆ ಹೇಳಿದಾಗೆ ಬಹಳ ಪೀಕ್ ಟ್ರಾಫಿಕ್ ಟೈಮ್ ಇದು. ಈ ಟೈಮ್ನಲ್ಲಿ ಆಗ್ತಾ ಇರುವಂತ ಗೊಂದಲ ಇದೆಯಲ್ಲ, ಆ ಭಾಗದಲ್ಲಿ ಸಾವಿರಾರು ವೆಹಿಕಲ್ಗಳಿಗೆ ಸಮಸ್ಯೆ ಆಗ್ಬೋದು. ಬಟ್ ಸರ್ವಿಸ್ ರಸ್ತೆಯಲ್ಲಿ ಮಾಡ್ತಾ ಇರೋದು. ಬಟ್ ಏನೇ ಅಂದ್ರೂ ಆ ಭಾಗದಲ್ಲಿ ಈಗ ಮನೆಗೆ ಹೋಗೋ ಧಾವಂತ, ಈ ಕಾರಣಕ್ಕಾಗಿ ಸಾವಿರಾರು ವೆಹಿಕಲ್ಗಳು ಮೂವ್ಮೆಂಟ್ ಇರುತ್ತೆ, ಎಲ್ಲ ಈಗ ಸಮಸ್ಯೆ ಉಂಟಾಗ್ತಾ ಇದೆ. ಪೊಲೀಸರು ಈಗ ಇವರನ್ನೆಲ್ಲ ವಶಕ್ಕೆ ಪಡೆಯೋದಕ್ಕೆ ಬಹಳಷ್ಟು ಬಸ್ಗಳನ್ನೆಲ್ಲ ತಂದು ಇಟ್ಕೊಂಡಿದ್ದಾರೆ. ಬಹುಶಃ ಈ ಸ್ಥಳದಲ್ಲೇ ಇವತ್ತು ಸಮಾಪ್ತಿ ಮಾಡ್ತಿದ್ದೀವಿ, ನಾಳೆ ಇಲ್ಲಿಂದ ಶುರು ಮಾಡ್ತಾ ಇದ್ದೀವಿ ಅಂತೇನೋ JDS-ನ ಕೆಲ ನಾಯಕರುಗಳು ಹೇಳ್ತಾ ಇದ್ದಂಗೆ ಕಂಡು ಬಂತು. ಈ ಗಲಾಟೆ ನೂಕಾಟ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ SP ಶ್ರೀನಿವಾಸ್ ಗೌಡ ಅವರಿಗೆ ಗಾಯ ಆಯ್ತಂತೆ. ನೋಡಿ, ಅವರ ಎಡಗೈನ ಹೆಬ್ಬೆರಳು ಅಂತ ಕಾಣಿಸುತ್ತೆ, ಆ ಎಡಗೈನ ಹೆಬ್ಬೆರಳಿಗೆ ಗಾಯ ಆಗಿದೆ. ಅಲ್ಲೇ ಸ್ಥಳೀಯ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡೆದು ಅಲ್ಲಿಂದ ಹೊರಟು ಹೋದ್ರು ಅಂತ ಹೇಳಿ ತಿಳಿದು ಬರ್ತಾ ಇದೆ. ಈ ಪ್ರತಿಭಟನೆಯನ್ನು ತಡಿಬೇಕಾದಂಥ ಸಂದರ್ಭದಲ್ಲಿ ಅಥವಾ ಈ ಪಾದಯಾತ್ರೆಯನ್ನು ತಡಿಬೇಕಾದಂಥ ಸಂದರ್ಭದಲ್ಲಿ ಆಗಿರುವಂಥ ಈ ರೀತಿಯಾದಂಥ ಚಿಕ್ಕಪುಟ್ಟ ಸಮಸ್ಯೆ ಕೂಡ ನಾವು ನೋಡ್ತಾ ಇದ್ವಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೂ ಕೂಡ ಈಗ ಅಲ್ಲಿ ಸಮಸ್ಯೆ ಉಂಟಾಯಿತು. ಪಾದಯಾತ್ರೆ ತಡೆಯೋದಕ್ಕೆ ಮತ್ತೊಂದು ಕಡೆ ಕೂಡ ಬ್ಯಾರಿಕೇಡ್ಗಳನ್ನು ಅಡ್ಡಲಾಗಿ ನಿಲ್ಲಿಸಿದ್ರು, ಬಸ್ಗಳನ್ನೇ ರಸ್ತೆಗೆ ನಿಲ್ಲಿಸಲಾಗಿದೆ. ಕ್ರೈಸ್ಟ್ ಕಾಲೇಜು ಬಳಿ ರಸ್ತೆಗೆ ಬಸ್ಗಳನ್ನು ನಿಲ್ಲಿಸಿ ಈಗ ತಡೆ ಹಾಕಲಾಗ್ತಾ ಇದೆ. ಈಗ ಆಲ್ರೆಡಿ ಹೆಜ್ಜಾಲ ಬಳಿ ಬ್ಯಾರಿಕೇಡ್ಗಳನ್ನ ತಳ್ಳಿ ರೈತರು ಮುಂದೆ ಬಂದಿದ್ರು. ಈಗ ನೋಡಿ, ಬಸ್ಗಳನ್ನ ಮಧ್ಯದಲ್ಲಿ ನಿಲ್ಲಿಸಿದ್ದಾರೆ. ಹಾಗಾಗಿ ಈಗ ಬಹಳ ಕ್ಲಿಯರ್ ಸಂದೇಶ ಈಗ ಪೊಲೀಸರ ಕಡೆಯಿಂದ ಬರ್ತಾ ಇದೆ, ಯಾವ ಕಾರಣಕ್ಕೂ ನಿಮ್ಮನ್ನ ನಾವು ಮುಂದೆ ಹೋಗೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ. ಸುನಿಲ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುನಿಲ್, ಒಂದ್ ಕಡೆ ಈಗ ಬಹಳ ಪೀಕ್ ಟ್ರಾಫಿಕ್ ಸಂದರ್ಭ, ಈ ಟೈಮ್ನಲ್ಲಿ ಈ ರೀತಿಯಾದಂಥ ಗೊಂದಲ ಉಂಟಾಗ್ತಾ ಇರೋದು ಆ ಭಾಗದಲ್ಲಿ ಬಹಳ ಸಮಸ್ಯೆ ಕಾರಣ ಆಗುತ್ತೆ. ಈಗ ಬ್ಯಾರಿಕೇಡ್ಗಳನ್ನೇನೋ ತಳ್ಳಿ ಬಂದಿದ್ದಾರೆ. ಈಗ ವಾಟ್ ನೆಕ್ಸ್ಟ್? ಪೊಲೀಸರ ಸಂದೇಶ ಬಹಳ ಕ್ಲಿಯರ್ ಇದೆ, ಮುಂದೆ ಹೋಗಕ್ಕೆ ನಾವು ಬಿಡಲ್ಲ, ಬಸ್ಗಳಲ್ಲಿ ಅವ್ರನ್ನ ವಶಕ್ಕೆ ಪಡಿತೀವಿ ಅನ್ನೋದು. JDS-ನ ಹಾಗೆ ನಿರ್ಧಾರ ಏನೀಗ? ಹೋರಾಟಕ್ಕೆ ಸ್ಪಂದಿಸ್ತಿಲ್ಲ ಅಂತ ಅಂದ್ರೆ ಹೋರಾಟ ಚಳವಳಿ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗುವಂತ ಕೆಲಸ ಆಗಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಎಚ್ಚರಿಕೆ ಕೊಡ್ತಾ ನೀವು ಹೋರಾಟ ಮಲ್ತೇಶ್ ಈಗಾಗಲೇ ಬಿಡದಿಯಿಂದ ಈಗಾಗಲೇ JDS ಈಗಾಗಲೇ ಮತ್ತು ರೈತರು ಈಗಾಗಲೇ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ರು. ಆ ಒಂದು ಪಾದಯಾತ್ರೆಯನ್ನ ಈಗಾಗಲೇ ಕಣ್ಮಿಣಿಕಿ ಟೋಲ್ ಹತ್ರ ತಡೆಯುವಂತ ಕೆಲಸವೂ ಕೂಡ ಆಯ್ತು. ಆ ಒಂದು ಪೊಲೀಸರೇ ತಡೆಯುವಂತ ಪ್ರಯತ್ನವನ್ನ ಮಾಡಿದ್ರು. ಅವೆಲ್ಲ ಬ್ಯಾರಿಗೇಡ್ಗಳನ್ನ ತಳ್ಳಿ ಈಗಾಗಲೇ ದೊಡ್ಡ ಮಟ್ಟಿಗೆ ಮುಂದೆ ಬಂದು ಈಗಾಗಲೇ ಕ್ರೈಸ್ಟ್ ಕಾಲೇಜು ಯೂನಿವರ್ಸಿಟಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರೆ ದೊಡ್ಡ ಮಟ್ಟಿಗೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಂತ JDS ನಾಯಕರು ಈಗಾಗಲೇ ರಸ್ತೆಯಲ್ಲೇ ಕುಳಿತು ಈಗಾಗಲೇ ವ್ಯಾನ್ ಅನ್ನ ಏರಿ ಈಗಾಗಲೇ ಹೋರಾಟವನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಪ್ರೇಮ್ ತೋರಿಸ್ತಾ ಇದ್ದಾರೆ. ಈಗಾಗಲೇ ಶಾಸಕರು ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ಕೂಡ ಈಗಾಗಲೇ ಬ್ಯಾರಿಗೇಡ್ಗಳನ್ನ ತಳ್ಳಿ ನೇರವಾಗಿ ಬಂದು ಈಗಾಗಲೇ ಕ್ರೈಸ್ಟ್ ಯೂನಿವರ್ಸಿಟಿಯ ಮುಂಭಾಗದಲ್ಲಿ ರಸ್ತೆಯ ಮುಂಭಾಗದಲ್ಲಿ ಕೂತ್ಕೊಂಡಿದ್ದಾರೆ. ವ್ಯಾನ್ ಮೇಲೆ ಹತ್ತಿ ಈಗಾಗಲೇ ದೃಶ್ಯದಲ್ಲಿ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ನನ್ನ ಎಡಭಾಗಕ್ಕೆ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ಈಗಾಗಲೇ ಅವರನ್ನ ತಡಿಲಿಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ರಸ್ತೆಯಲ್ಲಿ ಈಗಾಗಲೇ ಪೊಲೀಸ್ ವಾಹನಗಳನ್ನ ನಿಲ್ಲಿಸಿ ಪ್ರತಿಭಟನಾಕಾರರು ಮುಂದೆ ಹೋಗಬಾರದು ಅಂತ ಹೇಳಿ ಈಗಾಗಲೇ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿದ್ದಾರೆ. ಇವತ್ತು ಪಾದಯಾತ್ರೆ 16ರಿಂದ 18 ಕಿಲೋಮೀಟರ್ ಈಗಾಗಲೇ ಮತ್ತೆ ಪಾದಯಾತ್ರೆ ಮುಂದುವರಿಸಬೇಕು ಅಂದ್ರೆ ಈಗಾಗಲೇ ಪೊಲೀಸರು ಕೂಡ ದೊಡ್ಡ ಮಟ್ಟಿಗೆ ಬ್ಯಾರಿಗೇಡ್ಗಳನ್ನ ಕೂಡ ಹಾಕೊಂಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಮತ್ತೆ ಈಗ ಶಾಸಕರು ಮತ್ತೆ ಕಾರ್ಯಕರ್ತರ ದೊಡ್ಡ ಒಂದು ವಾಕ್ಸಮರವೇ ನಡೆದಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಮತ್ತೆ ಪಾದಯಾತ್ರೆ ಮುಂದುವರಿಸ್ತಾರಾ, ಇಲ್ಲಾಂದ್ರೆ ಇವತ್ತೇ ಪಾದಯಾತ್ರೆ ಅಂತ್ಯ ಮಾಡ್ತಾರ ಅಂತ ನೋಡಬೇಕಾಗಿದೆ. ಒಂದಷ್ಟು ಮಾಹಿತಿಗಳ ಪ್ರಕಾರ ಇವತ್ತು ಪಾದಯಾತ್ರೆನ ಅಂತ್ಯ ಮಾಡಿ 18ನೇ ತಾರೀಕು ಮತ್ತೆ ಫ್ರೀಡಂ ಪಾರ್ಕ್ ಅಲ್ಲಿ ಪಾದಯಾತ್ರೆಯನ್ನ ವಿಧಾನಸೌಧ ಚಲೋ ಮಾಡ್ಲಿಕ್ಕೆ ಹಮ್ಮಿಕೊಳ್ತಾರೆ ಮಾಹಿತಿ ಕೂಡ ಲಭ್ಯವಾಗಿದೆ. ಈಗಾಗಲೇ ದೊಡ್ಡ ಮಟ್ಟಿಗೆ 500ಕ್ಕೂ ಹೆಚ್ಚು ಪೊಲೀಸರು ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿದ್ದಾರೆ. ರಸ್ತೆಗೆ ಬಸ್ಗಳನ್ನು ನಿಲ್ಲಿಸಿ ಯಾವುದೇ ರೀತಿಯಾಗಿ ಕಾರ್ಯಕರ್ತರು ಬೆಂಗಳೂರು ಕಡೆಗೆ ಹೋಗಬಾರದು ಅಂತ ಹೇಳಿ ಇವರನ್ನು ತಡೆಯುವಂತ ಪ್ರಯತ್ನಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಅದೇ ರೀತಿಯಾಗಿ ಈಗಾಗಲೇ ಹೋರಾಟಗಾರರು, ಶಾಸಕರು, ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ಕೂಡ ಈಗಾಗಲೇ ಟೆಂಪೋವನ್ನು ಏರಿ ಭಾಷಣವನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಹೋರಾಟವನ್ನು ಕೂಡ ಮುಂದುವರಿಸಿದ್ದಾರೆ. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಸುನಿಲ್. ಹಾಗಾದ್ರೆ ಬೆಂಗಳೂರು ವ್ಯಾಪ್ತಿಗೆ ಬರ್ತಾ ಇದ್ದ ಹಾಗೆ ಯಾಕೆ ತಡೆದ್ರು? ಸರ್ಕಾರ ಏನ್ ಹೇಳ್ತಾ ಇದೆ ಅಥವಾ ಪೊಲೀಸರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಹೈಕೋರ್ಟ್ ಆರ್ಡರ್ ಪ್ರಕಾರವಾಗಿ ನಾವು ಈ ನಿರ್ಧಾರಕ್ಕೆ ಬಂದಿದ್ದೀವಿ. ಏನಿದೆ, ಕೋರ್ಟ್ ಹಿಂದಿನ ಕೆಲ ಸಂದರ್ಭಗಳಲ್ಲಿ ಏನು ಆದೇಶವನ್ನ ಕೊಟ್ಟಿದೆ, ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಮೈದಾನವನ್ನ ಹೊರತುಪಡಿಸಿ ಬೇರೆಲ್ಲೂ ಕೂಡ ಪ್ರತಿಭಟನೆ ಅಥವಾ ಮೆರವಣಿಗೆಗಳಿಗೆ ಅವಕಾಶ ಇಲ್ಲ. ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಅವಕಾಶ ಇಲ್ಲ. ಹೀಗಾಗಿ JDS ಪ್ರತಿಭಟನಾ ಮೆರವಣಿಗೆಗೆ ನಾವು ತಡೆ ಹಾಕಿದ್ದೀವಿ. ಕಣ್ಮಿಣಿಕೆ ಟೋಲ್ನಿಂದ ಪ್ರಾರಂಭ ಆಗುವಂತ ಆ ಕುಂಬಳಗೋಡು ವ್ಯಾಪ್ತಿ ಇದೆಯಲ್ಲ, ಅದು ಬೆಂಗಳೂರು ಕಮಿಷನರೇಟ್ ವ್ಯಾಪ್ತಿಗೆ ಬರುತ್ತೆ. ಆ ಕಾರಣಕ್ಕಾಗಿ ನಾವು ಅನುಮತಿ ಕೊಡಕ್ಕಾಗಲ್ಲ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಆದರೆ ಇದು ನಾವು ರೈತರ ಪರವಾಗಿ ನಡೆಸ್ತಾ ಇರುವಂಥ ಹೋರಾಟ, ನಾವಿಲ್ಲೆಲ್ಲೂ ಕೂಡ ಹಿಂಸಾತ್ಮಕವಾಗಿ ಆಗಿರ್ಬೋದು ಅಥವಾ ಬಹಳ ಉಗ್ರ ರೂಪದಲ್ಲಿ ಖಂಡಿಸೋದು ಈ ಥರದ್ದೇನೂ ಆಗ್ತಾ ಇಲ್ಲ. ಶಾಂತಿಯುತವಾಗಿ ನಡೀತಾ ಇರೋ ಪ್ರತಿಭಟನೆ. ನಾವು ಮುಂಚೆನೇ ನಮ್ಮ ರೂಟ್ ಮ್ಯಾಪ್ ಕೊಟ್ಟಿದ್ದೀವಿ, ಅನುಮತಿ ಕೊಡಿ ಅಂತ ಹೇಳ್ಕೊಂಡು JDS ನಾಯಕರುಗಳು ಹೇಳ್ತಿದ್ದಾರೆ.
ಹೇಳ್ತೀನಿ.